ಇನ್ನು ಕಾಫಿನಾಡಿನಲ್ಲಿ ನಿಲ್ಲದ ಪ್ರವಾಸಿಗರ ಹುಚ್ಚಾಟ, ಪ್ರವಾಸಿಗರಿಂದ ಎತ್ತಿನ ಭುಜಕ್ಕೆ ಅಕ್ರಮ ಪ್ರವೇಶ ಆಗ್ತಾ ಇದೆ. ಮಾರ್ಗದಲ್ಲಿ ಬೇಲಿ ಹಾಕಿದ್ದಾರೆ ಫಾರೆಸ್ಟ್ನವರು. ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಬೇಲಿ ಇದ್ರೂ ಕೂಡ ಬೇಲಿಯನ್ನ ಮುರಿದು ಒಂದಷ್ಟು ಮಂದಿ ಚಾರಣಕ್ಕೆ ಹೋಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದೆ ಚಿಕ್ಕಮಗಳೂರು ಜಿಲ್ಲಾಡಳಿತ? ಒಂದ್ ಕಡೆ ಚಾರ್ಮಾಡಿ ಘಾಟ್ನಲ್ಲಿ ರೋಡ್ ಸೈಡ್ನಲ್ಲಿ ಕುಣಿಯೋದು, ಅದಾದ್ಮೇಲೆ ಇಲ್ಲಿ ಅಕ್ರಮ ಪ್ರವೇಶ ಮಾಡೋದು. ಬಾಳೂರು ಮೀಸಲು ಅರಣ್ಯ ಪ್ರದೇಶ, ಸೊ ಇಲ್ಲಿ ಎತ್ತಿನ ಭುಜ ಇರೋದು ಬಹಳ ಫೇಮಸ್ ಆದಂಥ ಒಂದು ಪ್ರವಾಸಿಗರ ಸ್ಥಳ ಇದು. ಸ್ಥಳೀಯ ಪೊಲೀಸರು ಏನು ಮಾಡ್ತಿದ್ದಾರೆ? ಸೊ ಅರಣ್ಯದಲ್ಲಿನ ಎತ್ತಿನ ಭುಜ, ಮೂಡಿಗೆರೆಯ ಬಾಳೂರು ಮೀಸಲು ಅರಣ್ಯ. ಈಗಾಗಲೇ ಸಿಟಿಯಲ್ಲಿ ಜಂಜಾಟ ಅಂತ ಏನಾದರೂ ನೀವು ಇಂಥ ಪ್ರವಾಸಿ ಸ್ಥಳಕ್ಕೆ ಹೋದರೆ ಅಲ್ಲಿಂದ ತಲೆ ಕೆಟ್ಟು ವಾಪಸ್ ಬರಬೇಕು, ಯಾಕಂದರೆ ಅಷ್ಟು ಜನ ಸೇರಿರ್ತಾರಲ್ಲಿ. ಸೊ ಬಾಳೂರು ಮೀಸಲು ಅರಣ್ಯದಲ್ಲಿ ಈಗ ಒಂದಷ್ಟು ರಿಸ್ಟ್ರಿಕ್ಷನ್ ಇದೆ, ಯಾಕಂದರೆ ಅಲ್ಲಿ ಹೋದರೆ ಅಪಾಯ ಇದೆ. ಏನಾದರೂ ಸಮಸ್ಯೆ ಆದರೆ ನಿಮಗೇನೆ, ನಿಮ್ಮ ಜೀವಕ್ಕೇನೆ ಕುತ್ತು ಬರೋದು. ಆದರೂ ಕೆಲವರು ಹುಚ್ಚಾಟ, ಅದರಲ್ಲೂ ಇತ್ತೀಚೆಗೆ ರೀಲ್ಸು ವ್ಲಾಗ್ ಅಂತ ಶುರು ಆದಮೇಲೆ ಸಿಕ್ಕವರೆಲ್ಲ ಕ್ಯಾಮ್ರಾ ಹಿಡಿಯೋದು ಹೋಗೋದು ಅಂಥದ್ದಾಗಿದೆ. ಅದಾದಮೇಲೆ ಚಿಕ್ಕಮಗಳೂರು ಭಾಗದಲ್ಲಿ ಮೂಡಿಗೆರೆ ಎತ್ತಿನ ಭುಜ ಅತಿಕ್ರಮ ಪ್ರವೇಶ ಈಗ ಆಗ್ತಿದೆ. ಒಂದು ಅರಣ್ಯ ಇಲಾಖೆಯವರು ಕೂಡ ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಯಾರು ಮಾಡ್ತಾರೆ ಟ್ರೆಸ್ ಪಾಸಿಂಗ್, ಯಾರು ಮಾಡ್ತಾರೆ ಇವ್ರನ್ನ. ಹಾಗೆ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಪೊಲೀಸರು, ಇವರ ಜವಾಬ್ದಾರಿ ಕೂಡ ಇದೆ ಇವರನ್ನ ದಾಟಿ ಹೋಗದಂತೆ ಮಾಡೋದಕ್ಕೆ. ಸೊ ಮಾರ್ಗದಲ್ಲಿ ಬೇಲಿ ಹಾಕಿದ್ದಂಥ ಅರಣ್ಯ ಇಲಾಖೆ ಮುಂದೆ ಹೋಗಬಾರ್ದು ಅಂತ ನಿಷೇಧ ಇತ್ತು. ಆದರೂ ಕೂಡ ಎತ್ತಿನ ಭುಜ ಆ ಬೇಲಿಯನ್ನು ಮುರಿದು ಕೆಲವರು ಹೋಗ್ತಿದ್ದಾರೆ.